ಮರಾಜ ಇರೋದ್ರ ತಾಂತೀರಾ ಕೇವಲ ₹1 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ಉಳಿದಿದ್ದೆಲ್ಲ ಲೋನ್ ಆಗುತ್ತೆ. ಈ ವಿಡಿಯೋದಲ್ಲಿ ಟೋಟಲ್ 10 ಟಿಟಿ ಗಾಡಿಗಳು ಸೇಲ್ಗಿದಾವೆ. ಹಾಗೆ 2023 ಮಾಡಲು ಟಾಟಾ ಮಾರ್ಕೊ ಪೋಲೋ ಗಾಡಿಗಳು ಕೂಡ ಸೇಲ್ಗಿದಾವೆ. ಹಾಗೆ ಇನ್ನೊಂದು 5 ಗಾಡಿಗಳು ಅಶೋಕ್ ಲೈಲ್ಯಾಂಡ್ ಲಿಂಕ್ಸ್ ಕೂಡ ಸೇಲ್ಗಿದಾವೆ. ಎರಡು ಕೂಡ 25 ಸೀಟರ್ ಗಾಡಿಗಳು. ನೋಡಿ, ಅಲ್ಲಿ ಅಶೋಕ್ ಲೈಲ್ಯಾಂಡ್ ಲಿಂಕ್ಸ್ ಇದಾವೆ, ಇಲ್ಲಿ ಟಾಟಾ ಮಾರ್ಕೊ ಪೋಲೋ ಇದಾವೆ. ಅಲ್ಲಿ 5 ಗಾಡಿ, ಇದೊಂದು 5 ಗಾಡಿ, ಟೋಟಲ್ 10 ಬಸ್ಗಳು ಸೇಲ್ಗಿರೋದು. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೇಗಿದ್ರೆ ಸರ್? ಚೆನ್ನಾಗಿದ್ದೀನಿ, ನೀವು? ನಾನು ಸೂಪರ್ ಆಗಿದ್ದೀನಿ ಸರ್. ಒಟ್ಟಿನಲ್ಲಿ ಟಿಟಿ ಗಾಡಿಗಳು ಇತ್ತೀಚಿನ ದಿನಗಳಲ್ಲಿ ತುಂಬಾ ವಿಡಿಯೋ ಮಾಡಿದ್ವಿ ಮಲೆ ಮಹದೇಶ್ವರ ಕಾರ್ಸ್ ವತಿಯಿಂದ. ಸೊ ಆಲ್ಮೋಸ್ಟ್ ಎಲ್ಲಾ ವಿಡಿಯೋದಲ್ಲೂ ಮಾಡಿರ್ತಕ್ಕಂಥ ಟಿಟಿಗಳು ಬಸ್ಗಳು ಎಲ್ಲ ಮಿಲಿಯನ್ಸ್ ಟ್ರೆಂಡಿಂಗ್ ವೈರಲ್ ವಿಡಿಯೋಗಳು ಆಗೋಗ್ಬಿಟ್ಟಿದೆ. ಹೌದು ಹೌದು, ಅಂದ್ರೆ ಎಲ್ಲ ಮಹದೇಶ್ವರನ ಆಶೀರ್ವಾದ, ಆಮೇಲೆ ಜನಗಳ ಆಶೀರ್ವಾದ, ಮಹದೇಶ್ವರ ದೇವರ ಆಶೀರ್ವಾದ, ಆಮೇಲೆ ಜನಗಳ ಆಶೀರ್ವಾದ. ಹೌದು. ಅಂದ್ರೆ ನಿಮ್ಮ ಉದ್ದೇಶ ಏನು ಸರ್? ಇವಾಗ ಟಿಟಿಗಳು ನೋಡಿ, ಹೋದ ಸತಿ ಒಂದು 15 ಗಾಡಿ ಇತ್ತು, ಎಲ್ಲ ಸೇಲ್ ಆಯ್ತು. ಇವಾಗ ತಿರ್ಗಾ ಒಂದು 10 ಹೊಸ ಸ್ಟಾಕ್ ತರಿಸಿದ್ದೀನಿ. 16 ಇದೆ, 17 ಇದೆ, 20 ಇದೆ, ಎಲ್ಲ ಮಿಕ್ಸ್ ಇದೆ. ಆಮೇಲೆ ಇವಾಗ ನೋಡಿ, ಶಬರಿಮಲೆ ಸೀಸನ್ ಸ್ಟಾರ್ಟ್ ಆಗುತ್ತೆ ನವೆಂಬರಿಂದ. ಶಬರಿಮಲೆ ಸೀಸನ್ನು ಟೂರಿಸ್ಟ್ ಎಲ್ಲಿ ಬೇಕಾದ್ರು, ಇವಾಗೆಲ್ಲ ರಜಾಗಳು ಬರ್ತವೆ, ಈಗ ದಸರಾ ರಜಾ ಎಲ್ಲ ಬರ್ತದೆ, ಟೂರಿಸ್ಟ್ ಕೊಡ್ತದೆ, ಶಬರಿಮಲೆ ಸೀಸನ್ ಓಡ್ತದೆ. ಆಮೇಲೆ ಸ್ಕೂಲ್ಗೂ ಅಟ್ಯಾಚ್ ಮಾಡ್ಕೊಬೋದು ಗಾಡಿ. ಅದಕ್ಕೆ ಹೊಸ ಸ್ಟಾಕ್ 10 ತರಿಸಿದ್ದೀನಿ. 10 ಗಾಡಿಗಳು ಇದಾವೆ. 10 ಗಾಡಿ ಇದೆ. ಹೌದು. ಲೋನ್ ಆಗುತ್ತಲ್ವಾ ಗಾಡಿಗಳಿಗೆ? ಲೋನ್ ಇಲ್ಲ, ಫುಲ್ ಕ್ಯಾಶ್ ಕೊಡ್ತೀನಿ. ಲೋನ್ ಆಗಲ್ವಾ? ಇಲ್ಲ, ಲೋನ್ ಆಗುತ್ತೆ, ರೀಸನಬಲ್ ಕೊಡ್ತೀನಿ. ಕಡಿಮೆ ಕ್ಯಾಶ್ಗೆ ಕೊಟ್ಬಿಡ್ತೀವಿ, ಫುಲ್ ಕ್ಯಾಶ್ಗೆ ಕೊಡ್ತೀವಿ. ಇವಾಗ ಯಾಕೆಂದ್ರೆ ನಿನ್ನೆ ಎಲ್ಲ ಮೊನ್ನೆ ತರಿಸಿರೋ ಸ್ಟಾಕ್, ಅದು ಸ್ವಲ್ಪ ಲೋನ್ ಅಂದ್ರೆ NOC ಬರಬೇಕು, ಒಂದು 15 ದಿನ ಆಗುತ್ತೆ. ಅದಕ್ಕೆ ಫುಲ್ ಕ್ಯಾಶ್ಗೆ ಕೊಡ್ತಾ ಇದ್ದೀನಿ. ಫುಲ್ ಕ್ಯಾಶ್ ಅಲ್ಲಿ ತಗೊಂಡಾಗ ಒಳ್ಳೆ ಪ್ರೈಸಿಂಗ್. ಹೌದು ಅಲ್ವಾ ಸರ್? ರೀಸನಬಲ್ ಮಾಡ್ಕೊಡ್ತೀನಿ ಸರ್. 10 ಗಾಡಿಗಳು ಇದಾವೆ. ಈ ಗಾಡಿಗಳು ಬಿಟ್ಟು ಮರಾಜ ಎಷ್ಟಿದಾವೆ? ಮರಾಜ 5 ಇದೆ. ಮಾರ್ಕೊ ಪೋಲೋ ಟಾಟಾ ಮಾರ್ಕೊ ಪೋಲೋ 5 ಇದೆ. ಅಶೋಕ್ ಲೈಲ್ಯಾಂಡ್ ಲಿಂಕ್ಸ್ 5 ಇದೆ. 25 ಸೀಟರ್. ಎಲ್ಲ ಟೈಮ್ ವೇಸ್ಟ್ ಮಾಡೋದು ಬೇಡ. ಆಲ್ರೆಡಿ ಹೈಲೈಟ್ಸ್ ಅಲ್ಲಿ ನೋಡಿದ್ರ, ಮಲೆ ಮಹದೇಶ್ವರ ಕಾರ್ಸ್ ಅಲ್ಲಿ ಯೆಲ್ಲೋ ಬೋರ್ಡ್ ಕಾರ್ಸ್ ಇಂದ ಹಿಡಿದು ಟಿಟಿ ಗಾಡಿಗಳಿಂದ ಹಿಡಿದು 25 ಸೀಟರ್ ಬಸ್ಗಳಿಂದ ಹಿಡಿದು 33 ಬಸ್ವರೆಗೂ ಇಲ್ಲಿ ಸಿಗ್ತಾ ಇದೆ. ಈ ಸರಿ ಮರಾಜ ಗಾಡಿಗಳು ಕೇವಲ ₹1 ಡೌನ್ ಪೇಮೆಂಟ್ ಮಾಡಿದ್ರೆ ನಿಮಗೆ ಗಾಡಿ ಕೊಡ್ತಾ ಇದಾರೆ, ಲೋನ್ ಮಾಡಿಸಿ. ಸೊ ಅದೇ ಈ ವಿಡಿಯೋ ವಿಶೇಷತೆ. ಸೊ ಈ ಗಾಡಿಗಳ ಬಗ್ಗೆ ಡೀಟೇಲ್ಸ್ ನ ಕಲೆಕ್ಟ್ ಮಾಡ. ಸರ್ ಒಂದೊಂದಾಗಿ ಹೇಳ್ಬಿಡಿ ಸರ್. ಸರ್ 2017 ಮಾಡಲು 10 ಲಕ್ಷ ಸಿಂಗಲ್ ಓನರ್ ಗಾಡಿ. 10 ಲಕ್ಷ 12+1. 12+1 2016 ಮಾಡಲು 17 ಮಾಡಲು ಸಿಂಗಲ್ ಓನರ್, ಡೀಸೆಲ್, ಮ್ಯಾನ್ಯುಯಲ್, 12+1 ಬರೀ 10 ಲಕ್ಷ ಕ್ಯಾಶ್. ಹೌದು, ಕ್ಯಾಶ್ ಅಲ್ವಾ? ಬಂದ್ರೆ ನೆಗೋಷಿಯಬಲ್ ಮಾಡ್ತೀನಿ, ಇನ್ನೂ ನೆಗೋಷಿಯಬಲ್ ಆಗುತ್ತೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾವ್ದಣ್ಣ ಇದು? 4414 ಗಾಡಿ ನಂಬರ್ 20 ಮಾಡಲು ಸಿಂಗಲ್ ಓನರ್. ಇದು ಬಂದು ನಿಮ್ಗೆ 16.5 ಲಕ್ಷ, ಒಂದು 16 ಲಕ್ಷ ಕೊಡ್ತೀನಿ. ಡೀಸೆಲ್, ಮ್ಯಾನ್ಯುಯಲ್, ಸಿಂಗಲ್ ಓನರ್. ಹೌದು, 16 ಲಕ್ಷ ಕೊಡ್ತೀರಾ. 12+1 ಅದರಲ್ಲೂ ನೆಗೋಷಿಯಬಲ್. ನೋಡಿ, ಗಾಡಿ ನಂಬರ್ ಸ್ಕ್ರೀನ್ ಶಾಟ್ ತಗೊಳ್ಳಿ. ಹಾಗೆ ನೆಕ್ಸ್ಟ್ ವೆಹಿಕಲ್ 9535 ಗಾಡಿ ನಂಬರ್. ಈ ಡೀಟೇಲ್ಸ್. ಇದು 16 ಮಾಡಲು 9 ಲಕ್ಷ ಕೊಡ್ತೀನಿ. 16 ಮಾಡಲು ಸಿಂಗಲ್ ಓನರ್, ಡೀಸೆಲ್, ಮ್ಯಾನ್ಯುಯಲ್, 9 ಲಕ್ಷ 12+1. 12 ಸೀಟರ್ ಕುತ್ಕೊಂಡವ್ರದಾದ್ರೆ 1 ಸೀಟ್ ಡ್ರೈವರ್ ಸೀಟ್. ಹೌದು ಅಲ್ವಾ ಸರ್? 16 ಮಾಡಲು ನೆಗೋಷಿಯಬಲ್ ಆಗುತ್ತೆ. 9 ಲಕ್ಷ 880 ಕೊಡ್ತೀನಿ. 880 850 ತಗೊಳ್ಳಿ. ಆಯ್ತು, ಕೊಡ್ತೀನಿ. ಓಕೆ, ನೆಕ್ಸ್ಟ್ ವೆಹಿಕಲ್ 9010. ಇದು ಬಂದು 2016. ಇದು ಬಂದು ನಿಮ್ಗೆ 9 ಲಕ್ಷ. 2016 ಗಾಡಿ ಅದೇ 12+1 ಎಲ್ಲವೂ ಕೂಡ. ಎಲ್ಲವೂ ಡೀಸೆಲ್. ಹೌದು, ಎಲ್ಲವೂ ಸಿಂಗಲ್ ಓನರ್. ಎಷ್ಟು ಲಕ್ಷ ಕೊಡ್ತಾ ಇದೀರಾ? 9 ಲಕ್ಷ. 8.5 ಲಕ್ಷ. ಇದು 1 ಇಯರ್ ಡಾಕ್ಯುಮೆಂಟ್ ಇದೆ. 875 ಕೊಡ್ತೀನಿ. 870 ಆನ್ ಟೇಬಲ್ ಬನ್ನಿ, ಇನ್ನೂ ನೀಟಾಗಿ ಮಾಡ್ಕೊಡ್ತಾರೆ. ನೆಕ್ಸ್ಟ್ ವೆಹಿಕಲ್ 6034. ಇದು ನೋಡಿ 2017 ಸಿಂಗಲ್ ಓನರ್, 10 ಲಕ್ಷ. ಬರೀ 10 ಲಕ್ಷ. 2017 ಸಿಂಗಲ್ ಓನರ್. ಫಸ್ಟ್ ಗಾಡಿ ಏನ್ ನೋಡೋದು ಅದೇ ಡೀಟೇಲ್ಸ್. 10 ಲಕ್ಷ. ಹೌದು, ಆನ್ ಟೇಬಲ್ ಬನ್ನಿ, ಇನ್ನೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಅಷ್ಟೇ. ಹಾಗೆ ನೆಕ್ಸ್ಟ್ ವೆಹಿಕಲ್ 6037. ಇದು 17 ಮಾಡಲು. ಇದು 10 ಲಕ್ಷ. ಇದು 10 ಲಕ್ಷ. ಇದು ಸಿಂಗಲ್ ಓನರ್. ಡೀಸೆಲ್, ಮ್ಯಾನ್ಯುಯಲ್. ಹೌದು ಅಲ್ವಾ? 25 ಸೀಟರ್ ಗಾಡಿ. 25 ಸೀಟರ್ ಪಕ್ಕದಲ್ಲಿ ಇದೆ ಬಸ್. ಹೌದು. ಹಾಗೆ ನೆಕ್ಸ್ಟ್ ವೆಹಿಕಲ್ 6042 ಗಾಡಿ ನಂಬರ್. ಇದು ನೋಡಿ 12+1 17 ಮಾಡಲು. ಇದು 10 ಲಕ್ಷ. ಇದು 10 ಲಕ್ಷ. ಹೌದು, ಇದು 10 ಲಕ್ಷ. 17 ಮಾಡಲು, ಸಿಂಗಲ್ ಓನರ್, ಮ್ಯಾನ್ಯುಯಲ್, ಡೀಸೆಲ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದಿದೆ 6033 ಗಾಡಿ ನಂಬರ್ ಸ್ಕ್ರೀನ್ ಶಾಟ್. 2017 ಮಾಡಲು. ಇದು 10 ಲಕ್ಷ. ಇದು 10 ಲಕ್ಷ. ಹೌದು, 12+1. 20 ಮಾಡಲು ಒಂದೇ ಗಾಡಿ ಇರೋದು. 20 ಮಾಡಲು ಬಂದು ಒಂದೇ ಇರೋದು. 17 ಮಾಡಲು ಬಂದು 7 ಇದೆ. 16 ಮಾಡಲು ಬಂದು 2 ಇದೆ ಅಷ್ಟು. ಹೌದು. ಹಾಗೆ ನೆಕ್ಸ್ಟ್ ವೆಹಿಕಲ್ 6040. ಇದು 2017 ಮಾಡಲು. ಇದು 10 ಲಕ್ಷ. ಇದು 10 ಲಕ್ಷ. ಹೌದು, ಸಿಂಗಲ್ ಓನರ್, ಡೀಸೆಲ್, 12+1. ಹೌದು, 10 ಲಕ್ಷ. ಹೌದು. ಅದರಲ್ಲೇ ನೆಗೋಷಿಯಬಲ್ ಆಗುತ್ತೆ, ಆನ್ ಟೇಬಲ್ ಆಗುತ್ತೆ.
ನೋಡೋಣ ಮರಾಜ 5 ಗಾಡಿಗಳಿದಾವೆ. 8939 ಅದೊಂದು ಗಾಡಿ ಆದ್ರೆ 1528. ಹಾಗೆ ನೆಕ್ಸ್ಟ್ ವೆಹಿಕಲ್ ಅಲ್ಲಿ ನೋಡ್ತಾ ಇದ್ದೀರಾ 1507. ಅದು ಬಿಟ್ಟು ಹಿಂದಗಡೆ 2 ಗಾಡಿಗಳಿದಾವೆ. ಎಲ್ಲ ನೋಡ್ಕೊಳ್ಳಿ. ಇದು ₹1 ಡೌನ್ ಪೇಮೆಂಟ್ ಅಂತ ಇದ್ದೀರಾ, ಹೆಂಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬಿಡಿ ಸರ್. ಸರ್ ಇದು 2019 3 ಗಾಡಿ ಮುಂದೆ ಇರೋದು, ಹಿಂದೆ ಇರೋದು 2020 ಮಾಡಲು. ಇದು 3.5 ಲಕ್ಷ ಕೊಡ್ತೀನಿ. ಇದು 3.5 ಲಕ್ಷ ಕೊಡ್ತೀನಿ. ಫುಲ್ ಕ್ಯಾಶ್ 19 ಮಾಡಲು ಸಿಂಗಲ್ ಓನರ್. ಹೌದು. ಡೀಸೆಲ್ ಮ್ಯಾನ್ಯುಯಲ್ ಸರ್ 3.5 ಲಕ್ಷಕ್ಕೆ ತಗೊಂಡೋಗಿ. ಹೌದು. ಲೋನ್ ಆದ್ರೆ 3.5 ಲಕ್ಷ ಮಾಡ್ತೀನಿ. ₹1 ಡೌನ್ ಪೇಮೆಂಟ್. ₹1 ಡೌನ್ ಪೇಮೆಂಟ್ ಮಾಡಿ. ಹೌದು. 3,50,000ಕ್ಕೆ ₹1 ಕಡಿಮೆ, ಉಳಿದಿದ್ದೆಲ್ಲ ಲೋನ್ ಆಗುತ್ತೆ. ಹೌದು. ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು. ಹೌದು. ಸಿವಿಲ್ ಇರಬೇಕು, ಪ್ರೊಫೈಲ್ ಚೆನ್ನಾಗಿರ್ಬೇಕು, ಸ್ವಂತ ಮನೆ ಶ್ಯೂರಿಟಿ ಕೊಡಬೇಕು. 3.5 ಲಕ್ಷ ಮಾಡ್ಕೊಡ್ತೀನಿ. ₹1 ಡೌನ್ ಪೇಮೆಂಟು. ಸಿವಿಲ್ ಇಲ್ಲ ಇವಾಗ 400 300 ಸಿವಿಲ್ ಇರುತ್ತೆ, ಬಾಡಿಗೆ ಮನೆ ಇರ್ತದೆ, ಅಂಥವ್ರಿಗೆ 2 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಮಿಕ್ಕಿದ ಬ್ಯಾಲೆನ್ಸ್ ಕೊಡ್ಬೇಕು ಅಷ್ಟೇ. ಕೇಳಿಸ್ಕೊಂಡ್ರಲ್ವಾ? ಒಟ್ನಲ್ಲಿ ಲೋನ್ ಆಗೋದಂತೂ ಗ್ಯಾರಂಟಿ. ಯಾರಿಗೆಲ್ಲ ಬೇಕೋ ಕಾಂಟ್ಯಾಕ್ಟ್ ಮಾಡ್ಬೋದು. ಮಲೆ ಮಹದೇಶ್ವರ ಕಾರ್ಸ್ 19 ಮಾಡಲು 20 ಮಾಡಲು 4 ಲಕ್ಷ ಹಿಂದೆ ಇರೋ ಗಾಡಿ. ಹಿಂದೆ ಇರೋದು 4 ಲಕ್ಷ. 2 ಗಾಡಿ ಜಾಸ್ತಿ. ಹೌದು. ಅದು 20, ಇದು 19. ಹೌದು. ಈ ತರ ಮಾಡ್ಬೋದಾ? ಮುಂಚೆ ಬಂದವ್ರಿಗೆ 2 ಗಾಡಿ ಆಫರ್ ಅಲ್ಲಿ 3.5 ಲಕ್ಷ ಯಾವ್ದನ್ನು ತಗೊಂಡೋಗಿ. ಯಾವ್ದ್ರಲ್ಲಿ 20 ಇಲ್ಲ ಬೇಡ, 3.75 ಕೊಟ್ಬಿಡ್ತೀನಿ. 3.75 ಫುಲ್ ಕ್ಯಾಶ್ 3.75 ಕೊಡ್ತೀನಿ. ಅದು ಇದು 3.5 3.75. ಮೊದ್ಲು ಬಂದವ್ರಿಗೆ 2 ಗಾಡಿ ತಗೊಂಡೋಗ್ಲಿ. ಹೌದು. ಲೋನ್ ಬೇಕಾ? ಲೋನ್ ಕ್ಯಾಶ್ ಅಂದ್ರೆ ಹೌದು. ₹1 ತಗೊಂಡ್ಬನ್ನಿ. ₹1 ಡೌನ್ ಪೇಮೆಂಟ್. 20 ಮಾಡಲು ಬೇಕಂದ್ರೆ 2 ಲಕ್ಷ. ಹೌದು. ಲೋನ್ ಆಗುತ್ತೆ. ಸಿವಿಲ್ ಇಲ್ದಿರೋರ್ಗು ಲೋನ್ ಮಾಡ್ಕೊಡ್ತೀನಿ. 2 ಲಕ್ಷ ಆಗುತ್ತೆ. ಇದು ಯಾವ್ದಾರ ತಗೊಳ್ಳಿ. ಅಷ್ಟೇ. ನೋಡಿದ್ರಲ್ಲ 5 ಗಾಡಿಗಳು ಮರಾಜ್ ಇದಾವೆ. ಯಾರು ಬೇಕೋ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಒಂದು ಟೆಸ್ಟ್ ಡ್ರೈವ್ ಹೋಗಿ ಕಂಡೀಷನ್ ಚೆಕ್ ಮಾಡ್ಕೊಳ್ಳಿ, ಮುಂದುವರಿ. ಹಾಗೆ ಬನ್ನಿ ಬಸ್ಗಳಿದಾವೆ, ಬಸ್ಗಳು ನೋಡೋಣ. 10 ಗಾಡಿ ಟಿ ಅಂದ್ರೆ 9 ಇದಾವೆ, ಇನ್ನೊಂದೆಲ್ಲ ಅಂತ ಕಾಮೆಂಟ್ ಹಾಕೋದಕ್ಕಿಂತ ಮುಂಚೆ ಇಲ್ಲೊಂದು ಸ್ವಲ್ಪ ಫುಲ್ ವಿಡಿಯೋ ನೋಡಿ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಇಲ್ಲೊಂದು ಗಾಡಿ ನಿಲ್ಸಿದ್ದಾರೆ. 2017 ಮಾಡಲು ಸಿಂಗಲ್ ಓನರ್ ಡೀಸೆಲ್ ಮ್ಯಾನ್ಯುಯಲ್ 12+1 ಗಾಡಿ ನಂಬರ್ 6246. ಇದು ಕೂಡ ಸೇಮ್ ಆಸ್ ಇಟ್ ಈಸ್ ಅದೇ ಗಾಡಿಗಳ ತರ 10 ಲಕ್ಷಕ್ಕೆ ಕೊಡ್ತಾರೆ, ನೆಗೋಷಿಯಬಲ್ ಮಾಡ್ಕೊಡ್ತಾರೆ ಮಲೆ ಮಹದೇಶ್ವರ ಕಾರ್ಸ್. ಅದೆಲ್ಲ ಮುಗಿತಾ? ಬನ್ನಿ ಟಾಟಾ ಮಾರ್ಕೋ ಪೋಲೋ 25 ಸೀಟರ್ ಗಾಡಿ, ಸಿಂಗಲ್ ಓನರ್ ಡೀಸೆಲ್. ಇವುಗಳ ಡೀಟೇಲ್ಸ್ ಕಲೆಕ್ಟ್ ಮಾಡೋಣ. ಸರ್ 5 ಗಾಡಿ ಇದೆ ನೋಡಿ. ಟಾಟಾ ಮಾರ್ಕೋ 5 ಇದೆ ನೋಡಿ ಸರ್. 4060 ಗಾಡಿ ನಂಬರ್. ಅಲ್ಲೊಂದಿದೆ ನೋಡಿ. ಹಾಗೆ ಇಲ್ಲೊಂದು ನೋಡಿ 4062 ಗಾಡಿ ನಂಬರ್ ತೋರಿಸಿ. ಫ್ರಂಟ್ ಇಂದ 4062 ಗಾಡಿ ನಂಬರು. ಹಾಗೆ ಅದು ಬಿಟ್ಟು ಇಲ್ಲೊಂದು ಗಾಡಿ ಇದೆ, ಬನ್ನಿ. ಟೋಟಲ್ 5 ಗಾಡಿಗಳು 4067 ಗಾಡಿ ನಂಬರು. ಬನ್ನಿ ಸರ್. ಒಂದು ಗಾಡಿ ನೋಡಿ ಸೀಟು 25 ಸೀಟ್ ಬರುತ್ತೆ. ಒಂದು ನಿಮಿಷ ಈ ಕಡೆ ಬಂದ್ಬಿಡಿ. ಈ ಗಾಡಿ ನಂಬರ್ ಬಂದ್ಬಿಟ್ಟು 4066 ಗಾಡಿ ನಂಬರು ನೋಡ್ಕೊಳ್ಳಿ. ಈ ಗಾಡಿ ಬಂದ್ಬಿಟ್ಟು 4065. ಟೋಟಲ್ 5 ಗಾಡಿಗಳಿದಾವೆ. ಒಳಗಡೆ ಬನ್ನಿ ತೋರಿಸ್ತೀನಿ. 25 ಸೀಟರ್ ಗಾಡಿಗಳಿವು. 25 2 4 6 8 10 12 14 16 ಡ್ರೈವರ್ ಸೇರಿ 25 ಸೀಟರ್. ಡ್ರೈವರ್ ಸೇರಿ 24 ಇಲ್ಲಿ ಇರ್ತವೆ, ಇನ್ನೊಂದು ಇಲ್ಲಿ ಇರ್ತವೆ. ಹೌದು. ಡ್ರೈವರ್ ಸೇರಿ 24+1 25 ಸೀಟರ್ ಗಾಡಿ ನೋಡ್ತಾ ಇದ್ರಲ್ವಾ? ಸೊ ನೋಡಿ, ಡ್ರೈವರ್ ಸೀಟ್ ಹತ್ರ ನೋಡ್ಕೊಳ್ಳಿ ಎಲ್ಲ ಗಾಡಿಗಳನ್ನ. ಸೊ ಇಲ್ಲೂ ನೋಡ್ಕೊತಾ ಇರ್ಬೋದು. ಎಲ್ಲ ಯಾವ ಮಾಡ್ಲು ಸರ್ ಈ ಗಾಡಿಗಳು? ಎಲ್ಲ ಬಂದು 23 ಮಾಡ್ಲು ಸಿಂಗಲ್ ಓನರ್ ಗಾಡಿ. 20,000 30,000 ಇಷ್ಟೇ ಓಡಿರೋದು ಗಾಡಿಗಳು. ಲೋನು ಮಾಡ್ಕೊಡ್ತೀನಿ ನಿಮ್ಗೆ. ಲೋನು ಮಾಡ್ಕೊಡ್ತೀನಿ. 15ರಿಂದ 17 ಲಕ್ಷ ಲೋನ್ ಆಗುತ್ತೆ ಒಂದೊಂದು ವೆಹಿಕಲ್ ಮೇಲೆ. 15ರಿಂದ 17 ಲಕ್ಷ ಲೋನು ಮಾಡಿ. ಮುಂದೆ ಮಾತಾಡ್ಬಿಡೋಣ. ಬಸ್ ನೋಡಿ 15ರಿಂದ 16 ಲಕ್ಷ ಬರೀ ಲೋನೇ ಆಗುತ್ತೆ ಅಂದ್ರೆ. ಸೊ ಈ ಗಾಡಿಗಳು 5 ಇದಾವೆ. ಟಾಟಾ ಮಾರ್ಕೋ ಪೋಲೋ ಸಿಂಗಲ್ ಓನರ್ ಡೀಸೆಲ್ 25 ಸೀಟರ್ ಗಾಡಿಗಳು. ಹೇಳಿ ಸರ್ ಪ್ರೈಸ್ ಡೀಟೇಲ್ಸ್. ಸರ್ ಇದು ಬಂದು 19 ಲಕ್ಷ ಲೋನ್ ಬಂದು ನಿಮಗೆ. 15ರಿಂದ 17 ಲಕ್ಷ ಲೋನ್ ಮಾಡ್ಕೊಡ್ತೀವಿ. ಯಾವ ಮಾಡಲ್ ಅಂದ್ರೆ 23 ಸಿಂಗಲ್ ಓನರ್. ಹೌದು. ಕಂಡೀಷನ್ ಸೂಪರ್. 20ರಿಂದ 30,000 ಕಿಲೋಮೀಟರ್ ಅಷ್ಟೇ ಓಡಿರೋದು. 15ರಿಂದ 17 ಲಕ್ಷ ಮಾಡ್ಕೊಡ್ತೀನಿ. ಇನ್ನು ಉಳಿದಿರೋದೇ 4 ಗಾಡಿ. ಯಾರ್ಯಾರು ಯೂಸ್ ಮಾಡ್ಬೋದು ಈ ಗಾಡಿಗಳನ್ನ? ಇದು ಬಂದು ITBT ಕಂಪ್ನಿ ಮಾಡ್ಕೊಬಹುದು, ಆಮೇಲೆ ಟೂರಿಸ್ಟ್ ಕೊಡ್ಸ್ಕೊಬಹುದು, ಇದು ಫ್ಯಾಕ್ಟ್ರಿಗಳು ಓಡಿಸ್ಕೊಬಹುದು, ಗಾರ್ಮೆಂಟ್ಸ್ ಅವರು ಎಲ್ಲದಕ್ಕೂ ಅಟ್ಯಾಚ್ ಮಾಡ್ಬೋದು. ಬಸ್ ಏನ್ ಬೇಕಾದ್ರೆ ಮಾಡಿ. ಹೌದು. 19 ಲಕ್ಷ. ಹೌದು. 19ಕ್ಕೆ ಫೈನಲ್ ಆಗುತ್ತಾ? ಲೋನ್ಗೆ ಹೋದ್ರೆ 19.5, ಫುಲ್ ಕ್ಯಾಶ್ ಕೊಟ್ರೆ 19 ಲಕ್ಷ. 19 ಲಕ್ಷಕ್ಕೆ ತಗೊಳ್ಳಿ ಅಷ್ಟೇ. 23 ಮಾಡಲು ಸಿಂಗಲ್ ಓನರ್ ಡೀಸೆಲ್ 25 ಸೀಟರ್ ಗಾಡಿ. ಆಯ್ತು ಅಲ್ವಾ ಸರ್? ಆಯ್ತು. 19 ಲಕ್ಷ. ನೀವೇನಾದ್ರೂ ಫುಲ್ ಕ್ಯಾಶ್ ಅಲ್ಲಿ ತಗೊಂತೀನಿ ಅಂದ್ರೆ, ಲೋನ್ ಅಲ್ಲಿ ತಗೊಂತೀನಿ ಅಂದ್ರೆ 19.5. ನಿಮ್ ಚಾಯ್ಸ್ ಯಾವ್ದಾನೆ ತಗೊಳ್ಳಿ. 5 ಗಾಡಿಗಳಿದಾವೆ. ಇತ್ತು ಗಾಡಿ ನಂಬರ್ ಸಮೇತ ತೋರಿಸಿದೀನಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇಲ್ಲೊಂದು 3 ಗಾಡಿಗಳಿದಾವೆ. ಅಶೋಕ್ ಲೈಲ್ಯಾಂಡ್ ಲಿಂಕ್. ಟೋಟಲ್ 5 ಇದೆ. ಇವು ಕೂಡ 25 ಸೀಟರ್ ಗಾಡಿಗಳು. 5 25 ಸೀಟರ್ AC ಗಾಡಿ. AC ಗಾಡಿಗಳು. ಗಾಡಿ ನಂಬರ್ ನೋಡ್ಕೊತಾ ಇರ್ಬೋದು. ಸೊ ಗಾಡಿ ನಂಬರ್ ಕೊನೆ K01 6884 ಆ ಗಾಡಿ ನಂಬರ್ ಒಂದಾದ್ರೆ, 6882 ಈ ಗಾಡಿ ನಂಬರು, 6875 ಗಾಡಿ ನಂಬರು ಮೂರನೇದು, 4ನೇದು 6878, 5ನೇ ಗಾಡಿ 6876. ಎಲ್ಲ ಸೀರೀಸ್ ಪ್ರಕಾರನೇ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ಯಾವ ಮಾಡಲಿ ಸರ್ ಇವು ಗಾಡಿಗಳು? ಎಲ್ಲ 19 ಮ್ಯಾನುಫ್ಯಾಕ್ಚರ್, 20 ರಿಜಿಸ್ಟ್ರೇಷನ್, 2019 ಮ್ಯಾನುಫ್ಯಾಕ್ಚರಿಂಗ್. 2020ರಲ್ಲಿ ಯಾರು ತಗೊಂಡಿದಾರೋ ಅವ್ರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗಿದಾವೆ. ಹೌದು ಅಲ್ವಾ ಸರ್? ಹೌದು.
ಎಲ್ಲ ಸಿಂಗಲ್ ಓನರ್ 25 ಸೀಟರ್ ಗಾಡಿಗಳು AC ಸಿಂಗಲ್ ಓನರ್ ಗಾಡಿ AC ಗಾಡಿ ಸಿಂಗಲ್ ಓನರ್ ಡೀಸೆಲ್ ಮ್ಯಾನ್ಯಲ್ ಇದನ್ನ ಮೇನ್ ಆಗಿ ಮೆನ್ಷನ್ ಮಾಡಬೇಕು ಅಲ್ಲಿ ನೋಡಿರೋ ಗಾಡಿಗಳು ನಾನ್ AC ಗಾಡಿಗಳು 25 ಸೀಟರ್ ಇಲ್ಲಿರೋ ಗಾಡಿಗಳು ಪಕ್ಕಾ AC ಗಾಡಿಗಳು ಅಲ್ವಾ ಸರ್ ಹೌದು ಒಂದು ನೋಡಿ ಸರ್ ಸೀಟ್ ಎಲ್ಲ ನೋಡಿ ನೋಡಿ ಒಳಗಡೆ ನೋಡಿ ಎಲ್ಲ 25 ಸೀಟರ್ ಗಾಡಿಗಳು ಯಾರಾದ್ರೂ ಟಿ ಬಿಸ್ನೆಸ್ ಮಾಡ್ತೀನಿ ಮತ್ತೆ ಬಸ್ಗಳು ಬಿಸ್ನೆಸ್ ಮಾಡ್ತೀನಿ ಅಥವಾ ಸ್ಕೂಲಿಗೆ ಬಿಡಬೇಕು ಗಾರ್ಮೆಂಟ್ಸ್ ಬಿಡಬೇಕು ಫ್ಯಾಕ್ಟ್ರಿ ಬಿಡಬೇಕು ಅಥವಾ ಹೊರಗಡೆ ಟೂರ್ಗೆ ನೋಡಬಹುದು AC ನೋಡಿ ಫಿಟ್ ಮಾಡಿರೋದು ಜೆಟಾ ಕಂಪ್ನಿಯಿಂದಾನೆ ಬಂದಿರೋದು ಫಿಟೆಡ್ ಅಲ್ಲ ಕಂಪ್ನಿಯಿಂದ ಬಂದಿರೋದು ನೋಡ್ತಾ ಇದ್ರಲ್ವಾ ಈ ತರ ನಮ್ಮ ಹತ್ರ 5 ಬಸ್ ಇದೆ 5 ಬಸ್ ಇದಾವೆ ಹೌದು ಬನ್ನಿ ಸರ್ ಪ್ರೈಸ್ 98,000 90,000 ಈ ತರ ಓಡಿದೆ ಗಾಡಿ ಸೊ ನೋಡ್ತಾ ಇದ್ರಲ್ವಾ 2019 ಮಾಡಲಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿ 2020ರಲ್ಲಿ ರಿಜಿಸ್ಟ್ರೇಷನ್ ಆಗಿ RC ಕಾರ್ಡ್ ಕೊಟ್ಟಿರ್ತಕ್ಕಂಥ ಗವರ್ನಮೆಂಟ್ ಕಡೆಯಿಂದ ಈ ಗಾಡಿಗಳು 5 ಗಾಡಿಗಳಿದಾವೆ ಎಷ್ಟು ಓಡಿದೆ ಸರ್ ಗಾಡಿಗಳು ಎಲ್ಲ 98,000 90,000 88 ಈ ತರ ಓಡಿದೆ ಈ ಗಾಡಿಗಳು ಮ್ಯಾಟರ್ ಅಲ್ಲ ಆಮೇಲೆ ನಿಮಗೆ 3 ವರ್ಷ ಓಡಿಲ್ಲ ಲಾಕ್ಡೌನ್ ಅಲ್ಲಿ 3 ವರ್ಷ ಸ್ಟಾಪ್ ಆಗಿತ್ತು ಗಾಡಿ ಎಲ್ಲ ಕಮ್ಮಿನೇ ಓಡಿರೋದು ಕಮ್ಮಿ ಓಡಿದೆ ಜಿನಿಯನ್ ಇದೆ ಗಾಡಿ ಏನ್ ರೇಟ್ ಹೇಳ್ತಾ ಇದೀರಾ ಇದಕ್ಕೆ ನಿಮ್ಗೆ ನೋಡಿ ಹೋದ್ ಸತಿ 18.5 ಲಕ್ಷ ಹೇಳಿದ್ದೆ ಈ ಸತಿ ಬಂದು ನಿಮ್ಗೆ 16.5 ಲಕ್ಷ ಕೊಡ್ತೀನಿ 14ರಿಂದ 15 ಲಕ್ಷ ಲೋನ್ ಮಾಡ್ಕೊಡ್ತೀನಿ 16.5 ಲಕ್ಷಕ್ಕೆ ಗಾಡಿ ಕೊಡ್ತೀರಾ ಹೌದು 19 ಮಾಡಲು 20 ಮಾಡಲು ರಿಜಿಸ್ಟ್ರೇಷನ್ ಹೌದು 19 ಮ್ಯಾನುಫ್ಯಾಕ್ಚರಿಂಗ್ 20 ರಿಜಿಸ್ಟ್ರೇಷನ್ 5 ಗಾಡಿಗಳು ಇನ್ನೊಂದ್ಸರಿ ಹೇಳಿ 19 ಮ್ಯಾನುಫ್ಯಾಕ್ಚರ್ 20 ರಿಜಿಸ್ಟ್ರೇಷನ್ 25 ಸೀಟರ್ AC ಗಾಡಿ ಬಂದು ಹೋದ್ ಸತಿ 18.5 ಲಕ್ಷ ಹೇಳಿದೆ ಈ ಸತಿ 16.5 ಲಕ್ಷ ಕೊಡ್ತೀನಿ 16.5 ಲಕ್ಷ ಲೋನ್ ಬಂದು 14ರಿಂದ 15 ಲಕ್ಷ ಲೋನ್ ಮಾಡ್ಕೊಡ್ತೇನೆ ಹೌದು ಅಲ್ವಾ ಸರ್ ಹೌದು ಹಾಗಾದ್ರೆ ನೋಡಿದ್ರಲ್ಲ ಆಲ್ಮೋಸ್ಟ್ ಎಲ್ಲಾ ಗಾಡಿಗಳನ್ನ ತೋರಿಸಿದೀನಿ ವಿಡಿಯೋ ಫಿನಿಶಿಂಗ್ ಬಂತ ಕ್ಲೋಸಿಂಗ್ ಟೈಮ್ ಇದು 2016 ಮಾಡಲು 17 ಮಾಡಲು 20 ಮಾಡಲು ಟೋಟಲ್ 10 TTಗಳು ಇದಾವೆ 2019 ಮ್ಯಾನುಫ್ಯಾಕ್ಚರಿಂಗ್ 20 ರಿಜಿಸ್ಟ್ರೇಷನ್ ಅಶೋಕ್ ಲೈಲ್ಯಾಂಡ್ ಲಿಂಕ್ಸ್ ಇದಾವೆ ಪದ ಹೇಳ್ತಾ ಇದ್ದೀನಿ ಹಾಗೆ 2023 ಮಾಡಲು ಟಾಟಾ ಮಾರ್ಕೋಪೋಲೋ ಕೂಡ ಇದಾವೆ 5 ಗಾಡಿ ಬಸ್ಸು 5 ಗಾಡಿ ಟೋಟಲ್ ಅಂದ್ರೆ 10 ಗಾಡಿ ಬಸ್ಗಳಿದಾವೆ ಹಾಗೇನೆ 10 ಗಾಡಿ TTಗಳಿದಾವೆ ನೀವೇನಾದ್ರೂ ಮರೋಜಾ ತಗೋತೀನಿ ಅಂದ್ರೆ ಅದೊಂದು 5 ಗಾಡಿಗಳಿದಾವೆ 3.5 ಲಕ್ಷಕ್ಕೂ ಕೊಡ್ತಾರೆ ಅದು 19 ಯಾವ ಮಾಡಲು ಸರ್ 19 ಮಾಡಲು ಮರಾಜ್ ಬಂದು 19 ಇದೆ 20 ಇದೆ 20 ಬಂದ್ಬಿಟ್ಟು 4 ಲಕ್ಷ ಹೌದು 4 ಲಕ್ಷ ಅದು ಡಿಸ್ಕೌಂಟ್ ವಿಡಿಯೋದಲ್ಲೇ ಇನ್ಸ್ಪಾಟ್ ಅಲ್ಲೇ 375 ಕೊಡ್ತೀನಿ ಅಂತ ಹೇಳಿದೀನಿ ₹1 ಡೌನ್ ಪೇಮೆಂಟ್ ಆಮೇಲೆ 19 ಬಂದು 3 ಇದೆ ಅಷ್ಟೇ ₹1 ಡೌನ್ ಪೇಮೆಂಟ್ ಸರ್ ಗಾಡಿಗಳದು ಯೂಶುವಲ್ ಆಗಿ ಕಸ್ಟಮರ್ ನೋಡ್ತಾ ಇರ್ತಾರೆ ಈ ತರ ಗಾಡಿಗಳು ಯೂಶುವಲ್ ಆಗಿ ಯಾವ್ದಪ್ಪ ಡಾಕ್ಯುಮೆಂಟ್ ಆಗುತ್ತೋ ಇಲ್ಲೋ ಕಂಡೀಷನ್ ಇರುತ್ತಲ್ಲ ಅಂತದ್ದು ಅನ್ಸ್ತಾ ಇರುತ್ತೆ ಅಂತವ್ರಿಗೆ ಏನ್ ಹೇಳಕ್ಕೆ ಸರ್ ನಾವೆಲ್ಲ ತರೋದು ಟ್ರಾವೆಲ್ಸ್ ಕಡೆಯಿಂದ ಈ ಸೀಜಿಂಗ್ ಗಾಡಿ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಪಕ್ಕ ಆಗುತ್ತೆ ಟ್ರಾವೆಲ್ಸ್ ಕಡೆಯಿಂದ ಎಲ್ಲ ಪಕ್ಕ ಪೇಪರ್ಸ್ಗಳು ತಗೊಂಡ್ಬಂದು ಮಾರೋದು ಗಾಡಿ ನಾವು ಸೀಜಿಂಗ್ ಅಲ್ಲಿ ತರಲ್ಲ ಗಾಡಿ ಎಲ್ಲ ಟ್ರಾವೆಲ್ಸ್ ಗಾಡಿನೇ ಚೆಕ್ ಮಾಡ್ಕೋಬಹುದು ಆಮೇಲೆ ಡಾಕ್ಯುಮೆಂಟ್ ಎಲ್ಲ ಸ್ಪೀಡ್ ಆಗಿ ಪ್ರೊಸೆಸ್ ಆಗುತ್ತೆ ಎಲ್ಲ ಸ್ಪೀಡ್ ಆಗುತ್ತೆ ಕಂಡೀಷನ್ ಗಾಡಿ ಗುಡ್ ಕಂಡೀಷನ್ ಗಾಡಿ ಚೆಕ್ ಮಾಡ್ಕೊಂಡು ತಗೊಂಡ್ಲಿ ಬರೀ 23,000 30,000 ಓಡಿದೆ ಅದು ಬಂದು 98,000 ಓಡಿದೆ 3 ವರ್ಷ ಓಡಿಲ್ಲ ಲಾಕ್ಡೌನ್ ಅಲ್ಲಿ ಎಲ್ಲ ಗುಡ್ ಕಂಡೀಷನ್ ಗಾಡಿ ಮೆಕ್ಯಾನಿಕ್ ಕರ್ಕೊಂಡ್ ಬಂದು ಚೆಕ್ ಮಾಡಿ ತಗೊಳ್ಳಿ ಆಮೇಲೆ 10 TT ಇದೆ ಅದು ಓಕೆ ಗಾಡಿ ಆಮೇಲೆ ಅದು ಹೀರೋ ಟಿ ಇಂಜಿನ್ ಅಷ್ಟೇ ಹೀರೋ ಟಿ ಇಂಜಿನ್ ಅಂದ್ರೆ ಫೇಮಸ್ ಅದು TT ಟೆಂಪರ್ಟ್ರೋಲ್ ಅವರು ಅದು ಬಂದು 16 ಇದೆ 17 ಇದೆ 20 ಇದೆ ಎಲ್ಲ ಮಿಕ್ಸ್ ಇದೆ ಗಾಡಿ ಎಲ್ಲ ಮಿಕ್ಸ್ ಇದೆ ಹೌದು ಸೊ ಎಲ್ಲಿ ಬರ್ಬೇಕು ಸರ್ ಈಗ ಸರ್ ನಮ್ಮದು ಇದೆಯಲ್ಲ ಮೈಸೂರು ರೋಡು ನಾಯಂಡಹಳ್ಳಿ ಬೆಂಗಳೂರಲ್ಲಿ ಮೈಸೂರು ರೋಡು BHL ಫ್ಯಾಕ್ಟ್ರಿ ಇದೆ ಅದ್ರ ಆಪೋಸಿಟ್ ಸೆಡ್ ಇರೋದು ಇದು ಯಾರ್ಡ್ ಇರೋದು ಸೊ ಕನ್ಫ್ಯೂಸ್ ಆಗ್ಬೇಡಿ ಬೆಂಗಳೂರಿನ ಮೈಸೂರು ರೋಡ್ ಅಲ್ಲಿ ಬರ್ತಕ್ಕಂಥ ನಾಯಂಡಹಳ್ಳಿ ಹತ್ರದಲ್ಲೇ BHEL ಒಂದು ಕಂಪನಿ ಇದೆ ನಿಮ್ಗೆ ಗೊತ್ತಿರ್ಬೋದು ಫ್ಯಾಕ್ಟ್ರಿ ಆಪೋಸಿಟ್ ಆ ಫ್ಯಾಕ್ಟ್ರಿ ಆಪೋಸಿಟ್ ಇರ್ತಕ್ಕಂಥದ್ದೇ ಈ ಗೋಡಾನು ಇಲ್ಲಿ ಸಿಕ್ಕಾಬಟ್ಟೆ ಇಲ್ಲಿ ವೆಹಿಕಲ್ಗಳೆಲ್ಲ ನಿಂತಿರ್ತಾವ ಬಸ್ಗಳು ನಿಮ್ಗೆ ಆಲ್ರೆಡಿ ಗೊತ್ತಾಗುತ್ತೆ ಇದೇ ಗೋಡಾನೆ ಬಂದ್ಬಿಟ್ಟು ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ನೂ ನಿಮಗೆ ಲೊಕೇಶನ್ ಬೇಕು ಡೀಟೇಲ್ಸ್ ಬೇಕಂದ್ರೆ ವಿಡಿಯೋದಲ್ಲಿ ಆಲ್ರೆಡಿ ನಂಬರ್ ಮೆನ್ಷನ್ ಮಾಡಿದೀವಿ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ನಿಮಗೆ ಪೂರ್ತಿ ಡೀಟೇಲ್ಸ್ ಕೊಡ್ತಾರೆ ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಸ್ ಬೇಕು TT ಬೇಕೋ ಮರೋಜಾ ಬೇಕೋ ಯಾವ್ದು ಬೇಕೋ ತಗೋಬೋದು ಇನ್ನೊಂದು ಫೈನಲ್ ಟಚ್ ಅಪ್ ಕೊಟ್ಬಿಡ್ತೀನಿ ನೋಡಿ ಅಲ್ಲೊಂದು ವಿಂಗರ್ ಇದೆ ವಿಂಗರ್ ಬೇಕನ್ನೋರು ಕೂಡ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನು ಪ್ರೈಸಿಂಗು ಡೀಟೇಲ್ಸ್ ಎಲ್ಲ ಕೇಳ್ಕೊಳ್ಳಿ